ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ. ಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಂದರೆ ಹಿಡನ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ನಿಮ್ಮ ವ್ಯಕ್ತಿಯ ಬಚ್ಚಿಟ್ಟ ಭಾವನೆಗಳು ಏನದ ಅಂತ ನೋಡೋಣ ಅಂತ. ನಿಮ್ಮ ವ್ಯಕ್ತಿ ನಿಮಗೆ ಹೇಳ್ಕೊಳ್ಳಾರ್ದಂಥದ್ದು ಮನಸ್ಸಲ್ಲೇ ಉಳಿದಂಥ ಮಾತುಗಳು ಏನದ ಅಂತ ಇವತ್ತು ನೋಡೋಣ ಅಂತ ಟ್ಯಾರೋದಿಂದ ನೋಡೋಣ ಅಂತ. ಲಾಸ್ಟಿಗೆ ಫಸ್ಟ್ ಒರಾಕಲ್ಸಿಂದ ನೋಡಿ ಆಮೇಲೆ ಟ್ಯಾರೋದಿಂದ ನೋಡೋಣ ಅಂತ. ಸೊ ಯಾವ ವ್ಯಕ್ತಿ ನಿಮ್ಮಿಂದ ಏನು ಮುಚ್ಚಿಟ್ಟಾರ ಅಂತ ನಿಮಗೆ ಡೌಟ್ ಐತಿ, ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲ ನೀವು ಯಾರು ಭಾಳ ಪ್ರೀತಿ ಮಾಡ್ತೀರಲ್ಲ, ಯಾರು ನೀವು ಇಷ್ಟಪಡ್ತೀರಿ, ಆ ವ್ಯಕ್ತಿ ನಿಮ್ಮಿಂದ ಏನಾದರೂ ಮುಚ್ಚಿಟ್ರ ಅಂದರೆ ಫೀಲಿಂಗ್ಸನ್ನು ಮುಚ್ಚಿಟ್ಟಂದ್ರೆ ಏನೋ ಒಂದಲ್ಲ ರಿಲೇಷನ್ಶಿಪ್ ಅವ್ರಿಗೇನೋ ಅನ್ಸಿರ್ತೈತಿ, ಅದನ್ನು ಹೇಳ್ಕೊಳಕ್ಕೆ ಸ್ವಲ್ಪ ಕಿಚ್ ಮಾಡಿರ್ಬೋದು ಅವ್ರು. ಹೇಳ್ಕೊಬೇಕು ಅನಿಸಿಲ್ಲ, ನೀವೇನಾರ ಬೇಜಾರು ಮಾಡ್ಕೊತಿರೋ ಸಿಟ್ಟು ಹಾಕಿರೋ ಅನ್ನೋದು ಕಾರಣಕ್ಕೆ ಕೆಲವೊಂದು ಸಲ ಹೇಳಿರಂಗಿಲ್ಲ. ಅಂಥ ವ್ಯಕ್ತಿನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ಕನ್ನಡ, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಅವೇಕನ್ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್ ಟುಡೇ, ಲವ್ ಟ್ಯಾರೋ ರೀಡಿಂಗ್. ಓಕೆ, ಥರ್ಡ್ ಪಾರ್ಟಿ ಟ್ಯಾರೋ, ನೋ ಕಾಂಟ್ಯಾಕ್ಟ್ ಟ್ಯಾರೋ. ನಿಮ್ಮ ವ್ಯಕ್ತಿಯ ಭಾವನೆಗಳು, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಯಾರ ಬಗ್ಗೆ ನೀವು ಭಾಳ ಯೋಚನೆ ಮಾಡ್ತೀರಿ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಇಂಥವೆಲ್ಲ ಹುಡುಕ್ತೀರಿ. ಸೊ ಇವರಿಂದ ರೈಟ್ ಪ್ಲೇಸ್ ನಿಮಗೆ ಇಲ್ಲೆಲ್ಲನೂ ಸಿಗ್ತಾ ಐತಿ. ಓಕೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ, ಪಾಸಿಟಿವ್ಲಿ ಮಾಡ್ಕೊಳ್ರಿ. ಎಲ್ಲರೂ ಕಲ್ತಿರಿ. ಗುಡ್. ಸೊ ಪಾಸಿಟಿವ್ ಆಗಿ ನೀವು ಕಮೆಂಟ್ ಮಾಡಕತ್ಮೇಲೆ ನಿಮ್ಮ ಜೀವನದಾಗ ಏನು ಬದಲಾವಣೆಗೆ ಬರ್ತದವು. ಮೇಡಮ್ ಅವರು ನಮ್ಗೆ ಬಂದೇ ಇಲ್ಲರಿ, ನನಗೆ ಕಾಂಟ್ಯಾಕ್ಟ್ ಮಾಡಿಲ್ರಿ, ನಾನು ಬಿಟ್ಟು ಹೋಗ್ಯಾರ, ಇವೆಲ್ಲ ಅಲ್ಲ. ನಿಮ್ಮೊಳಗೆ ಏನು ಪಾಸಿಟಿವ್ನೆಸ್ ಬರ್ತಾ ಐತಿ, ನೀವು ಬೇರೆಯವ್ರ ಜೊತೆಗೆ ಏನು ನಿಮ್ಮೊಳಗೆ ನೀವು ಏನು ಚೇಂಜಸ್ ಆಗ್ತಾಯಿದೆ, ಜೀವನದಾಗ ಒಂದು ಪಾಸಿಟಿವಿಟಿ ಏನು ಬರ್ತೈತಿ, ಅದನ್ನು ಮಾಡಿರಿ. ಆಮೇಲೆ ಯಾರಿಗೋ ಕಾಯ್ತದನಿ, ಯಾರಿಗೋ ಮಾಡ್ತದೆ ಅಂದರೆ ಪ್ಲೀಸ್ ರಿಕ್ವೆಸ್ಟ್ ಅಂದರೆ ಪ್ಲೀಸ್ ಬಿ ಪ್ರಾಕ್ಟಿಕಲ್ ಆ್ಯಂಡ್ ಕಾಮನ್ ಸೆನ್ಸ್ ಯೂಸ್ ಮಾಡಿರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಆಲ್ರೆಡಿ ದಿನ ವಿಡಿಯೋಸ್ ನೋಡ್ತಿದ್ದೀರಿ, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಐ ಲೈಕ್ ಮೈ ಫ್ರೀಡಮ್ ಮೋರ್ ದ್ಯಾನ್ ಯು ಅಂತ ನಿಮ್ಮ ವ್ಯಕ್ತಿ ಬಚ್ಚಿಟ್ಟಾರ ನೋಡ್ರಿ. ಇದನ್ನು ಐ ಆಮ್ ಸ್ಟಕ್ ಇನ್ ಮೈ ಓನ್ ನೆಗೆಟಿವ್ ಥಾಟ್ಸ್, ಐ ವಿಲ್ ಟ್ರೈ ಕಮ್ ಬ್ಯಾಕ್ ಸೂನ್. ಸರಿ, ಯುವರ್ ಫೈಟ್ ಸ್ಪಾಲ್ಸ್ ಮೈ ಫೀಲಿಂಗ್ಸ್, ಇಟ್ ಈಸ್ ಸಪ್ರೇಟಿಂಗ್ ಅಸ್. ಇದು ಮೋಸ್ಟ್ಲಿ ಹೋದ್ಸಲ ಬಚ್ಚಿಟ್ಟ ಭಾವನೆಯೊಳಗೂ ಬಂದಿರ್ಬೇಕು ಅನಿಸ್ತದೆ. ಇದು ನನಗೆ ನೆನಪಿದ್ದಂಗೆ ನೋಡ್ರಿ, ಚೆಕ್ ಮಾಡಿರಿ. ಅವ್ರಿಗೆ ಫ್ರೀಡಮ್ ಭಾಳ ಮುಖ್ಯ. ನಿಮ್ಕಿನ್ನ ಸ್ವತಂತ್ರವಾಗಿರೋಕೆ ಇಷ್ಟಪಡ್ತಾರೆ ಅವರು. ನಿಮ್ಮ ರೂಲ್ಸು ರೆಗ್ಯುಲೇಷನು, ನಿನ್ನ ಹಂಗಿರು ನನಗೆ ಹಿಂಗಿರು ಅಂದ್ರೆ ಅವ್ರಿಗೆ ಆಗಂಗಿಲ್ಲ ಅಂತ ಹೇಳ್ತಿದ್ದಾರೆ ನೋಡ್ರಿ ಕೆಲವೊಬ್ರು. ಅವರು ನೆಗೆಟಿವ್ ಥಾಟ್ಸ್ ಒಳಗೆ ಸಿಕ್ಕಿ ಹಾಕೊಂಡ್ರಂಥವ್ರ ಜೀವನದಾಗ. ಅವ್ರಿಗೂ ಆದಂಥ ಕೆಲವು ನೆಗೆಟಿವ್ ಥಾಟ್ಸ್ ಅವ್ರಿಗೆ ಗೊತ್ತದು, ಥಾಟ್ಸ್ ನೆಗೆಟಿವ್ ಅದ ಅಂತ. ಬಟ್ ಆದ್ರೂ ಅದನ್ನು ಯೋಚನೆ ಮಾಡ್ತಾರೆ. ಹೆಂಗೈತಿ? ಓಕೆ, ನಾನು ಆದಷ್ಟು ಬೇಗ ವಾಪಸ್ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಭಾಳ ಫೈಟ್ ಮಾಡ್ತೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೆಲವೊಬ್ರು. ಇವು ಅದು ನಿಮ್ಮ ರಿಲೇಷನ್ಶಿಪ್ನ ಅಥವಾ ನೀವಿಬ್ಬರು ಸಪ್ರೇಟ್ ಆಗೋಕ್ಕೆ ಕಾರಣ ನಿಮ್ಮ ಫೈಟಿಂಗ್, ಅಂದರೆ ನೀವು ಜಗಳ ಮಾಡೋದು ಅಂತ ಹೇಳ್ತಿದ್ದಾರೆ. ಅದು ಜಗಳ ಅಂತ ಯಾವಾಗ ಅನಿಸ್ತದೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನೀವೇನೋ ಒಂದು ಕೇಳಿರ್ತೀರಿ, ನಾನು ಅದನ್ನು ತಂದು ಇದನ್ನು ತಂದು ಅಂತ ಹಂಗೆ ಹೇಳೋಕ್ಕಂತಿಲ್ಲ. ನನಗೊಂದು ಟೈಮ್ ಕೊಡು, ಒಂದು ವ್ಯಾಲ್ಯೂ ಆಗಿದ್ದು ಏನಾರ ಕೇಳಿದರೆ, ಅದು ಒಂದು ರೀಸನ್ ಕೇಳಿದರೆ, ಇದು ಕಾರಣ ಕೊಡು, ಹಿಂಗೆ ಯಾಕಾಯ್ತು, ಇದು ಯಾರು ಏನಂತ ಕ್ವಶನ್ ಕೇಳಿದಾಗ ಅದು ಜಗಳಕ್ಕೆ ಹೋಗಿರ್ಬೋದು ಇಲ್ಲಿ. ಯಾಕಂದ್ರೆ ಅವ್ರ ಫ್ರೀಡಮ್ಮಿಗೆ ನೀವು ಅಡ್ಡ ಬಂದಂಗೆ ಆಕತಿ. ನಾನು ಸ್ವತಂತ್ರ ನೀ ನನ್ನ ಕ್ವಶನ್ ಕೇಳೋದು, ಅವಾಗ ಅದು ಫೈಟಿಂಗ್. ಹಾಗಾಗಿ ಬೇರೆ ಆಗಿರೋ ಅನಿಸುತ್ತೆ ಇಲ್ಲಿ. ಐ ಆಮ್ ನಾಟ್ ಆ್ಯಸ್ ಎಮೋಷ್ನಲ್ ಆ್ಯಸ್ ಯು, ಐ ಹ್ಯಾವ್ ಟು ಥಿಂಕ್ ಪ್ರಾಕ್ಟಿಕಲಿ ಟು ಗ್ರೋ ಇನ್ ಲೈಫ್. ಸಿ ನೋಡ್ರಿ, ನಿಮ್ಮಷ್ಟು ಎಮೋಷ್ನಲ್ ಇಲ್ಲ ಅಂತವ್ರು, ಅವ್ರು ಪ್ರಾಕ್ಟಿಕಲಿ ವಿಚಾರ ಮಾಡ್ತಾರಂತೆ. ಯಾಕಂದ್ರೆ ಜೀವನದಾಗ ಬೆಳಿಬೇಕಂದ್ರೆ ಭಾಳ ಪ್ರಾಕ್ಟಿಕಲ್ ಇರಬೇಕು, ಎಮೋಷ್ನಲ್ ಇರಬಾರ್ದು ಅಂತಂದು. ಐ ಆಲ್ವೇಸ್ ಹ್ಯಾವ್ ಸಮ್ ಸೀಕ್ರೆಟ್ಸ್, ನವ್ ಯು ನೋ ಮೆನಿ ಆಫ್ ದೆಮ್ ಬಟ್ ನಾಟ್ ಆಲ್. ನನ್ನ ಕಡೆ ಭಾಳ ಸೀಕ್ರೆಟ್ಸ್ ಅದ ನನ್ನ ಜೀವನದಾಗ. ನಿನಗೆ ಆಲ್ಮೋಸ್ಟ್ ಎಲ್ಲ ಗೊತ್ತದ ಅಂದ್ರೆ ನಿಮಗೆ, ಬಟ್ ಆದರೂ ಎಲ್ಲ ಗೊತ್ತಿಲ್ಲ ಅಂದರೆ ಏನೋ ಇನ್ನೂ ಬಚ್ಚಿಟ್ಟಾರ ನೋಡ್ರಿ, ಇಲ್ಲೇ ಗೊತ್ತಾತಲ್ಲ. ಐ ಆಮ್ ರಿಯಲಿ ಆ್ಯಂಡ್ ಟ್ರೂಲಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು, ಪ್ಲೀಸ್ ಬಿ ವಿತ್ ಮೀ ಫಾರ್ ಎವರ್. ಜಗಳ ಮಾಡಬೇಡ, ನನ್ನ ಫ್ರೀಡಮಿಗೂ ಅಡ್ಡ ಬರಬೇಡ. ನಾ ಹೆಂಗದಿಲ್ಲ, ನಾನು ಪ್ರಾಕ್ಟಿಕಲ್ ಥಿಂಕ್ ಮಾಡ್ತೀನಿ, ನಾ ಎಮೋಷ್ನಲ್ ಇಲ್ಲ ಅಂದ್ರೂ ನೀನು ನನ್ನ ಜೊತೆಗೆ ಇರು. ಯಾಕಂದ್ರೆ ನಾನು ಭಾಳ ನಿನಗೆ ಅಟ್ರಾಕ್ಟ್ ಆಗೀನಿ ನೋಡ್ರಿ. ಇರ್ತೀರನ
ಐ ಡೋಂಟ್ ಟ್ರಸ್ಟ್ ಆನ್ ಯು ಆ್ಯಂಡ್ ದಿಸ್ ರಿಲೇಷನ್ಶಿಪ್, ಇಟ್ ಈಸ್ ಗುಡ್ ಟು ಮೂವ್ ಆನ್. ಓಕೆ, ಅವ್ರು ಹೆಂಗೆ ಅದಾರಲ್ಲ ಹಂಗಿದ್ರೆ ಭಾಳ ಚಲೋ. ಅವ್ರು ಮಾತಾಡ್ಸ್ತಾ ನೀವು ಮಾತಾಡಿಸ್ಬೇಕು. ಅವ್ರು ತಪ್ಪು ಇದು ಸೂರ್ಯಾಗ ನೋಡಿ ಚಂದ್ರ ಅಂದ್ರೆ ನೀವು ಚಂದ್ರ ಅನ್ಬೇಕು. ಓಕೆ, ಅವ್ರ ಫ್ರೀಡಮ್ಮಿಗೆ ಅವ್ರ ಸ್ವತಂತ್ರಕ್ಕೆ ನೀವು ಎಲ್ಲೆಲ್ಲೂ ಅಡ್ಡ ಬರಬಾರ್ದು, ಕ್ವಶನ್ ಮಾಡಬಾರ್ದು. ಅವ್ರು ಏನು ಬೇಕಾದ್ ಮಾಡಿದ್ರು ನೀವು ಎಸ್ 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 ಗುಡ್ ಗುಡ್ ಗುಡ್, ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ಮೇನಕೆ, ನೀನೇ ರಂಬೆ ಅಂತಂದ್ರೆ, ಯಾಕಂದ್ರೆ ನಿಮಗೆ ಅಟ್ರಾಕ್ಟ್ ಆಗ್ಬಿಟ್ಟಾರ ಅವ್ರು. ಹಿಂಗೆಲ್ಲ ಇದ್ರಂದ್ರೆ ನೀವು ಅವ್ರ ಜೊತೆಗೆ ಇರ್ಬೋದು. ಇಲ್ಲಿ ಹೇಳ್ತಿದಾರಲ್ಲೇ, ಇಲ್ಲಿ ಅವ್ರು ಬಚ್ಚಿಟ್ಟಾರ, ಇವೆಲ್ಲ ನಿಮ್ಗೆ ಹೇಳಿರ್ಲಿಕ್ಕಿಲ್ಲ. ಅವ್ರ ಆ್ಯಕ್ಷನ್ಸ್ ಒಳಗೆ ನಿಮ್ಗೆ ಏನಾರ ತೋರಿಸ್ತಿರ್ಬೋದು, ಈ ವ್ಯಕ್ತಿ ಹಿಂಗೆ ಯಾಕೆ ಮಾಡ್ತಿದಾರ, ಒಂದ್ಸಲ ಹಿಂಗೆ ಮಾಡ್ತಾರೆ, ಒಂದ್ಸಲ ಹಿಂಗೆ ಮಾಡ್ತಾರೆ, ವಾಟ್ ಈಸ್ ದ ಮೀನಿಂಗ್ ಅಂತ ನಿಮ್ಗೆ ಏನಾರು ಆಗಿತ್ತಂದ್ರೆ ಸೊ ಇಲ್ಲೇ ನಿಮ್ಗೆ ಆನ್ಸರ್ ಸಿಗ್ತಿಲ್ಲ. ನಿಮ್ಮನ್ನು ನಿಮ್ಮ ರಿಲೇಷನ್ಶಿಪ್ನವರು ಟ್ರಸ್ಟ್ ಮಾಡಲ್ಲ ಅಂತ, ಸೊ ಬೆಟರ್ ಮೂವ್ ಆನ್ ಆಗೋದು ಅಂತನ ಅವ್ರು ಅನ್ಕೊತದಾರ. ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಟು ಬಿ ಇನ್ ದಿಸ್ ರಿಲೇಷನ್ಶಿಪ್ ಫಾರ್ ಬೋತ್ ಆಫ್ ಅಸ್ ಲೀವ್ ಆರ್ ರಿಸಾಲ್ವ್. ಇಲ್ಲಿ ಕಷ್ಟ ಆಗ್ತೈತಿ, ಇಬ್ಬರಿಗೂ ಕಷ್ಟ ಆಗ್ತೈತಿ ಈ ರಿಲೇಷನ್ಶಿಪ್ ಒಳಗೆ. ಹಾಗಾಗಿ ಬೆಟರ್ ಕುತ್ಕೊಂಡು ಮಾತಾಡ್ಕೊಳೋಣ, ಸರಿ ಮಾಡ್ಕೊಳೋಣ, ಇಲ್ಲಾಂದ್ರೆ ಬೆಟರ್ ನಾವು ಮೂವ್ ಆನ್ ಆಗೋಣ. ಐ ಆಮ್ ಓವರ್ ಪಾಸಿಟಿವ್ ಫಾರ್ ಯು, ಆ್ಯಂಗರ್ ಇಸ್ ಜಸ್ಟ್ ಔಟ್ಕಮ್. ಓಕೆ, ಭಾಳ ನಿಮ್ಮ ಬಗ್ಗೆ ಓವರ್ ಪಾಸಿಟಿವ್ ಅದರ, ಸಾಕು ಕಾಡ. ಬಾಟಮ್ ಆಫ್ ದ ಡೆಕ್ ನೋಡಿಲ್ಲ. ಐ ಆಮ್ ಲಾಯಲ್ ಟುವರ್ಡ್ಸ್ ಮೈ ಫ್ಯಾಮಿಲಿ, ಸೊ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಓಕೆ, ಡನ್. ನಿಮ್ಮ ಬಗ್ಗೆ ಭಾಳ ಇದ್ರಾಗ ಬಂದಿರೋದಂದ್ರೆ ಭಾಳ ಓವರ್ ಪಾಸಿಟಿವ್ ಅದಾರಂತ, ಹಂಗಾಗಿ ಅವ್ರಿಗೆ ಸಿಟ್ಟು ಬರ್ತದಂತ. ಅವ್ರು ಸಿಟ್ಟು ಬಂದಮೇಲೆ ಅವ್ರು ಏನು ಬೇಕಾದ್ರೂ ನಿಮಗೆ ಮಾತಾಡ್ಬೋದು, ಅನ್ಬೋದು, ನೀವು ಅನ್ನಿಸ್ಕೋಬೇಕು. ಯಾಕಂದ್ರೆ ಅವರು ನಿಮ್ಮ ಮೇಲೆ ಭಾಳ ಪಾಸಿಟಿವ್ ಅಂದ್ರೆ ನಿಮ್ಮ ಮೇಲೆ ಭಾಳ ಅಟ್ರಾಕ್ಷನ್ ಆಗಿ. ಇವೆರಡು ಬಿಟ್ರೆ ಇಲ್ಲಿ ಅವ್ರ ಫ್ರೀಡಮ್ಮು ಅವರಿಗೆ ಭಾಳ ಮುಖ್ಯ, ಅವ್ರ ಫ್ಯಾಮಿಲಿ ಅವ್ರಿಗೆ ಭಾಳ ಮುಖ್ಯ, ಅವ್ರ ಜೀವನದಾಗ ಅವ್ರು ಬೆಳೆಯೋದೇ ಅವ್ರಿಗೆ ಭಾಳ ಮುಖ್ಯ. ಬಿಕಾಸ್ ಅವ್ರಿಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ಏನೂ ಇಲ್ಲ ಇಲ್ಲಿ ನಿಮ್ಮ ಜೊತೆಗೆ. ಭಾಳ ನೀವು ಹೆಂಗೆ ಅವ್ರಿಗೆ ಹಚ್ಕೊಂಡಿರಿ ಹಂಗೆ ಅವ್ರು ನಿಮಗೆ ಹಚ್ಕೊಂಡಿಲ್ಲ. ಇವೆಲ್ಲನೂ ಬಚ್ಚಿಟ್ಟಾರ ಅವರು. ಅವ್ರ ಆ್ಯಕ್ಷನ್ಸ್ ಒಳಗೆ ನಿಮಗೆ ಕಾಣ್ತಿರ್ಬೋದು, ವಿಚಾರ ಮಾಡ್ಕೊಳ್ರಿ ಇದನ್ನು ಪ್ಲೀಸ್. ಯಾಕಂದ್ರೆ ಇಲ್ಲಿ ಎಲ್ಲೂ ಒಂಥರ ಪಾಸಿಟಿವ್ನೆಸ್ ಬರಲಿಲ್ಲ ನನಗಿಲ್ಲಿ. ಇಲ್ಲಿ ಈ ಬಚ್ಚಿಟ್ಟ ಭಾವನೆ ಒಳಗೆ ಭಾಳ ಮುಚ್ಚಿಟ್ಕೊಂಡ್ಬಿಟ್ರೆ ಅವರು, ನಿಮಗೆ ಒಂಥರ ಕನ್ಫ್ಯೂಷನ್ ಸ್ಟೇಟ್ ಒಳಗೆ ಇಟ್ಟಾರ ಅವ್ರು ನಿಮ್ಮನ್ನ. ಮೇಲೆ ಚಂದ ಚಂದ ಮಾತಾಡಿ, ನೀ ಭಾಳ ನೀ ಅಂದ್ರೆ ಭಾಳ ಇಷ್ಟ, ನೀ ಭಾಳ ಅಟ್ರಾಕ್ಟ್ ಆಗಿ, ನೀ ಚಂದ ಅದಿದಿ, ಇವತ್ತು ಹಿಂಗೆ ಹಾಕೊಂಬ, ಇದನ್ನು ಹಾಕೊಂಬ, ಅದನ್ನು ಹಾಕೊಂಬ, ಹಿಂಗೆ ಮೇಕಪ್ ಮಾಡ್ಕೊಂಬ, ಹುಡುಗನಾಗಿರ್ಬೋದು ಹುಡುಗಿನಾಗಿರ್ಬೋದು ಯಾರು ಇರಲಿ. ಸೊ ಇಟ್ ಈಸ್ ಅಟ್ರಾಕ್ಷನ್. ನೀವು ಇನ್ನೊಬ್ಬರ ಜೊತೆಗೆ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅದನ್ನು ತೋರಿಸ್ತಿರ್ಬೋದು. ಹಂಗೆ ನೀವು ಅನ್ಕೊತೀರಿ ಭಾಳ ಪ್ರೀತಿ ಇದೆ, ಅದು ಸುಮ್ಮನೆ ಯಾರ್ದೋ ಜೊತೆಗೆ ಕ್ಯಾಶುವಲ್ ಮಾತಾಡ್ರಿ. ಬಟ್ ಅವ್ರಿಗೆ ನೀವು ಹಿಂಗೆಲ್ಲ ಅನ್ನಂಗಿಲ್ಲ. ಅವ್ರು ನಿಮಗೆ ಹೆಂಗೆ ಅಂತಾರಲ್ಲ ಹಂಗೆ ನೀವು ಅವ್ರಿಗೆ ಅನ್ನಂಗಿಲ್ಲ. ದಿಸ್ ಈಸ್ ರೂಲ್ಸ್ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರ ಫ್ರೀಡಮ್. ಅವ್ರು ಹೆಂಗೆ ಬಂದರೂ ನೀವು ಅವ್ರಿಗೆ ಇಷ್ಟಪಡ್ಬೇಕು, ಅವ್ರು ಯಾರ ಜೊತೆಗೆ ಹೋದರೂ ಇಷ್ಟಪಡ್ಬೇಕು. ಸೊ ಇದೆಲ್ಲ ಅವರು ಬಚ್ಚಿಟ್ಟ ಭಾವನೆಗಳು. ಸೊ ಟ್ಯಾರೋದಿಂದ ಏನು ಬರ್ತದೆ ನೋಡೋಣ ಅಂತ. ಈ ಬಚ್ಚಿಟ್ಟ ಭಾವನೆಗಳು ಏನದವು? ಕಂಜೂಸ್, ಮಕ್ಕಿ ಚೂಸ್. ಓಕೆ, ಭಾಳ ಅಂದ್ರೆ ಭಾಳ ಮೋಸ್ಟ್ಲಿ ಭಾಳ ಬಚ್ಚಿಟ್ಟಾರ ಅವ್ರು ನಿಮ್ಮಿಂದ. ಓಕೆ, ನಿಮ್ಮ ಖರ್ಚು ಅಂತ ಎದಕ್ಕೂ ಖರ್ಚು ಮಾಡಂಗಿಲ್ಲ ಅವರು. ರೊಕ್ಕನೂ ಖರ್ಚು ಮಾಡಂಗಿಲ್ಲ, ಬುದ್ಧಿನೂ ಖರ್ಚು ಮಾಡಂಗಿಲ್ಲ, ಅವ್ರ ಎಮೋಷನ್ಸನ್ನು ಖರ್ಚು ಮಾಡಂಗಿಲ್ಲ, ಅವ್ರ ಟೈಮ್ನೂ ಖರ್ಚು ಮಾಡಂಗಿಲ್ಲ ನಿಮ್ಮ ಮೇಲೆ. ವೆರಿ ವೆರಿ ಕಂಜೂಸ್, ಜಿಪುಣ ಅಂದ್ರೆ ಜಿಪುಣ ಅದಾರ, ಭಾಳ ಹೋಲ್ಡ್. ನೀವು ಪಾಸಿಟಿವ್ ಅದಾರ, ನಾ ಹೇಳ್ತಾರೆ ಇಲ್ಲಿ ಕರೆಕ್ಟ್. ನಿಮ್ಮ ಮೇಲೆ ಭಾಳ ನನಗೊಂದು ಪ್ರೀತಿ ಐತಿ, ನೀ ಯಾರ ಜೊತೆ ಮಾತಾಡ್ಬೇಡ. ಅದನ್ನು ಒಂಥರ ಹಿಂಗೆ ಬಂಧನ ಅದ. ಹಗ್ ಮಾಡಿದ್ರೆ ಒಂದು ಮಕ್ಕಳನ್ನ ಹಗ್ ಮಾಡಿರಿ, ದೊಡ್ಡವ್ರನ್ನ ಹಗ್ ಮಾಡಿರಿ, ಯಾರನ್ನ ಹಗ್ ಮಾಡಿರಿ, ಅದು ಅಪ್ಪಗೆ ಒಂದು ಬೆಚ್ಚಗೆ ಫೀಲ್ ಮಾಡಿಸ್ಬೇಕು. ಅದನ್ನು ಬಿಟ್ಟು ಉಸಿರುಗಟ್ಟಂಗೆ ಮಾಡಿಸಿದ್ರೆ ಇದು ಆ ಎನರ್ಜಿ ಇದೆ. ಓಕೆ, ಅದನ್ನು ಅವರು ಅದನ್ನು ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಅನಿಸುತ್ತೆ. ಅದಕ್ಕೆ ಬೇರೆ ಬೇರೆ ರೂಪಗಳನ್ನು ಕೊಡ್ತಿರ್ಬೋದು ನೋಡ್ರಿ. ಚೇಂಜಸ್ ಆಗ್ತದವು ಮೋಸ್ಟ್ಲಿ. ಇದು ರಿಲೇಷನ್ಶಿಪ್ ಒಳಗೆ ಅವ್ರಿಗೆ ಅಷ್ಟೊಂದು ಇದನ್ನು ಉಳಿದಿಲ್ಲ ಅನಿಸುತ್ತೆ. ಯಾಕಂದ್ರೆ ಇಲ್ಲೂ ಬಂದೈತಿ, ಅಲ್ಲೂ ಬಂತೀಗ. ಅವರಿಗೆ ಇದ್ರಾಗ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ, ಏನಿಲ್ಲ. ಮೆಲ್ಲಕ್ಕೆ ಎಲ್ಲಿಂದ ಹಿಂಗೆ ಕಳಿಸ್ಕೊಂಡು ಹೋಗ್ಬಿಡೋಣ ಅಂತನ ಅವರಿಗೆ ಅನ್ನಿಸ್ತಾ ಐತಿ. ಆಮೇಲೆ ಅದನ್ನು ತಪ್ಪು ನಿಮ್ಮ ಮೇಲೆ ಹಾಕೋದು ಇಂಪಾರ್ಟೆಂಟ್ಲಿ. ನಿನ್ನಿಂದನೇ ಆಯ್ತು, ನೀನೇ ಹಿಂಗೆ ಮಾಡಿದ್ದಿ, ನೀ ಹಿಂಗೆ ಸರಿ ಇದ್ದಿದ್ರೆ ಇದು ಸರಿ ಇರ್ತಿತ್ತು, ನೀನು ಹಿಂಗೆ ಮಾಡಿದ್ದಿ. ಯಾಕಂದ್ರೆ ಇಲ್ಲೇ ಯುವರ್ ಫೈಟ್ ಸ್ಪಾಯ್ಲ್ಸ್ ಅಂತ ಬಂದೈತಲ್ಲ, ಅಂದರೆ ನಿಮ್ಮ ತಪ್ಪಿಲ್ಲೇ. ಜಗಳ ಮಾಡೋದಂದಲ್ಲಿ ನೀವು ಕ್ವಶನ್ ಕೇಳಿದ್ರು ಲಾಸ್ಟಿಗೆ ಅದು ಚೇಂಜಸ್ ಬರ್ತದೆ ಅವ್ರ ಜೀವನದಾಗ. ಬಟ್ ಅದನ್ನು ಒಪ್ಕೊಳಕ್ಕಿಲ್ಲ, ಆಗಾಕತ್ತಿಲ್ಲ. ಇಬ್ಬರು ನಡುವೆ ಚೇಂಜಸ್ ಬರ್ತದೆ ರಿಲೇಷನ್ಶಿಪ್ ಒಳಗೆ. ಬಟ್ ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲ. ಅಗೇನ್ ಬಂತಿಲ್ಲೇ
ಕನಸು ಕಾಣಕ್ಕೆ ಆಗಂಗಿಲ್ಲ ನನಗೆ ಭಾಳ. ಐ ಆಮ್ ನಾಟ್ ಸೋ ಮಚ್ ಎಮೋಷ್ನಲ್ ಲೈಕ್ ಯು. ಇಲ್ಲಿ ಮತ್ತೆ ಕಂಬ ಅಂತ ಪ್ರಾಕ್ಟಿಕಲಿ ನಾ ಆ್ಯಕ್ಷನ್ ಓರಿಯೆಂಟೆಡ್ ಅದೀನಿ. ನನ್ನ ಕನಸುಗಳದಾವು, ನನ್ನ ಕನಸು ನನ್ನ ಇಂಪಾರ್ಟೆಂಟ್. ನನಗೆ ಭಾಳ ಕನಸದಾವು. ಹಾಂ, ನೀವು ಅನ್ಬೋದು ನೀನು ಕನಸಿಗೆ ನಾನು ಹೆಲ್ಪ್ ಮಾಡ್ತೇನಲ್ಲ, ನಾನೇ ಡಿಸ್ಟರ್ಬ್ ಮಾಡ್ತೇನೆ. ಇಲ್ಲ, ಹಂಗಿಲ್ಲ ಅದು ಡಿಸ್ಟರ್ಬ್ ಆಕತಿ. ಯಾಕಂದ್ರೆ ನೀವು ಎಮೋಷ್ನಲ್ ಅದೀರಿ, ನಿಮಗೆ ಅವಾಗ ಅವ್ರು ಮಾತಾಡ್ಸ್ಬೇಕು, ಅವ್ರು ನಿಮ್ಮ ಜೊತೆಗೆ ಟೈಮ್ ಕೊಡಬೇಕು. ಸೊ ಅವ್ರಿಗೆ ಹಂಗೆಲ್ಲ ಆಗಂಗಿಲ್ಲ. ಅದೆಲ್ಲ ಆಗಂಗಿಲ್ಲ ಅಂದ್ರೆ ನೀವು ಅದೆಲ್ಲ ಒಪ್ಕೊತೀರಂದ್ರೆ ಎಸ್, ದೇ ಆರ್ ರೆಡಿ. ಎರಡನ್ನೂ ಮೇಂಟೈನ್ ಮಾಡೋಕೆ ಆಗಂಗಿಲ್ಲ ಅವರಿಗೆ ಭಾಳ. ಈ ಕಡೆ ಕರಿಯರ್ನು, ಯಾಕಂದ್ರೆ ಅವ್ರದ್ದು ಕನಸದಾವ ಅದನ್ನು ಹೋಗ್ಬೇಕು, ಈ ಕಡೆ ನಿಮ್ಮನ್ನು ಮೇಂಟೈನ್ ಮಾಡೋಕೆ ನನಗೆ ಆಗಕತ್ತಿಲ್ಲ ಅಂತ ಹೇಳಕತ್ತಿಲ್ಲ ಅವ್ರು ನಿಮಗೆ. ಕನಸು ಭಾಳ ಆಯ್ತು ಅವರಿಗೆ. ಫ್ಯಾಮಿಲಿ ಅಂದರೆ ರೊಕ್ಕ ಮಾಡಬೇಕು, ಮನೆ ಕಟ್ಟಬೇಕು, ನನ್ನ ಕಾರ್ ತೊಗೋಬೇಕು, ಬಂಗ್ಲ ತೊಗೋಬೇಕು. ಕನಸು ಭಾಳ ಅದಾವು, ಅದಕ್ಕೆ ಕಷ್ಟನೂ ಪಡಬೇಕು. ಇಲ್ಲೇ ಕ್ಲೇಮ್ ಏನು ಮಾಡ್ಬೋದು ನೀವು ಅಂತಂದ್ರೆ ಇವೆರಡು ಒಂದೇನೋ ಚಲೋ ಕಾರ್ಡ್. ನೀವು ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಅವ್ರು ಅನ್ಕೊತಾರೆ ಎಸ್ ನಾವು ಭಾಳ ಖುಷಿಯಿಂದ ಇರ್ಬೋದು. ನೀ ಇಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು, ನೀವು ಚೇಂಜಸ್ ಮಾಡ್ಕೋಬೇಕು, ನೀ ಅಡ್ಜಸ್ಟ್ ಆಗಬೇಕು ಎಲ್ಲದಕ್ಕೂ. ಸೊ ಅಂದ್ರೆ ನಾವು ಒಂದು ಖುಷಿಯಾಗಿ ಒಂದು ಫ್ಯಾಮಿಲಿ ಆಗಿರ್ಬೋದು. ಏನಿದು ಒಂದು ಲಕ್ಸುರಿ ಲೈಫ್, ಚಲೋ ಒಂದು ಲೈಫ್, ದುಡ್ಡಿಗೇನು ಕೊರತೆ ಇಲ್ದಂಗೆ. ಹಾಗಾಗಿನೂ ನಿಮ್ಗೆ ದುಡ್ಡು ನಾ ಸೇವ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ಬೋದು ಅವ್ರು. ನೀವೇನಾರು ಸಣ್ಣ ಕೊಡಿಸ್ರಿ ಮಾಡಿರಿ ಏನಾದ್ರೆ ದುಡ್ಡು ಮನೆ ಕಟ್ಟೋಣ, ಮನೆ ಚಂದನ್ ಬಂಗ್ಲ ಕಟ್ಟೋಣ, ಎಲ್ಲ ಮಾಡೋಣ. ದುಡ್ಡು ಕೂಡಿಸ್ತದಾನೆ ಅದಕ್ಕೆ ನಾ ಎಲ್ಲ ಯಾರ ಸಲುವಾಗಿ ಮಾಡ್ತದಾನೆ, ನಮ್ಮ ಸಲುವಾಗಿ ಮಾಡ್ತದಾನೆ ಅಂತನೂ ಅಂತಿರ್ಬೋದು. ಇಲ್ಲಿ ನೋಡ್ರಿ ಭಾಳ ಜನ ನಾವು ಖುಷಿಯಾಗಿರ್ಬೇಕು. ಓಕೆ, ಅವ್ರಿಗೆ ಅನಿಸ್ತತಿಲ್ಲೇ ನೀವು ಅವ್ರಿಗೆ ಒಂಥರ ಬಹುಮಾನ ಅವ್ರ ಜೀವನದಾಗ. ನಿಮ್ಮ ಜೋಡಿ ಇದ್ರೆ ಅವ್ರು ಭಾಳ ಖುಷಿ ಇರ್ತಾರೆ. ಖುಷಿ ಯಾವಾಗಿರ್ತಾರೆ, ನೀವು ಸುಮ್ಮನಿದ್ದಾಗ, ಅವ್ರನ್ನ ನೀವು ಫ್ರೀ ಬಿಟ್ಟಾಗ. ಸೊ ಯಾರ್ಯಾರು ನಿಮ್ಮ ರಿಲೇಷನ್ಶಿಪ್ ಒಳಗೆ ಹಿಂಗದಿರ ನೋಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಕತಿ ಬರಿಬೇಡ್ರಿ. ಕ್ಲೇಮ್ ಏನು ಮಾಡ್ಬೋದು ನೀವು ಅಂದ್ರೆ 10 ಆಫ್ ಪೆಂಟಕಲ್ಸ್ ಮಾಡ್ಬೋದು, 9 ಆಫ್ ಕಪ್ಸ್ ಒಂದು ಮಾಡ್ಬೋದು ಅಷ್ಟೆ. ಅವ್ರಿಗೆ ಲಘುನ ಅರ್ಥ ಆಗಲಿ ಅಂದ. ಅರ್ಥ ಆಗೋದಿಲ್ಲ ಅವ್ರಿಗೆ, ಯಾಕಂದ್ರೆ ಪ್ರಾಕ್ಟಿಕಲ್ ಭಾಳ ಮನುಷ್ಯ ಅದಾರ ಅವರು. ಓಕೆ, ನಿಮ್ಮ ರಿಲೇಷನ್ಶಿಪ್ಪಿಗೆ ಏನಾದರೂ ಗೈಡೆನ್ಸ್. ವೇಟ್, ಡೋಂಟ್ ರಶ್ ಇಂಟು ಅಲೋ ನೇಚರ್ ಟು ಟೇಕ್ ಇಟ್ಸ್. ಸೊ ನೀವಿಲ್ಲಿ ಏನಾದರೂ ಡಿಸಿಷನ್ ಮಾಡ್ಕೋಬೇಕು ಅಂತ ನೀವು ಮಾಡಿದ್ವಿ ಅಂದ್ರೆ ನೀವು ಓಕೆ, ನೀವಿಲ್ಲೇ ನಿಮ್ಮ ರಿಲೇಷನ್ಶಿಪ್ ಒಳಗೆ ಏನಾದರೂ ಒಂದು, ಯಾಕಂದ್ರೆ ರಿಸಾಲ್ವ್ ಇಟ್ ಅವ್ರು ಜಸ್ಟ್ ಮೂವ್ ಆನ್ ಅಂತ ಬಂದತ್ತಲ್ಲಿ ಕೆಳಗುನ ಕಾರ್ಡ್. ಸೊ ಭಾಳ ರಶ್ ಮಾಡಬೇಡ್ರಿ, ಅಂದ್ರೆ ಅವಸರ ಮಾಡಬೇಡ್ರಿ. ನೀವೇನು ಈ ರಿಲೇಷನ್ಶಿಪ್ ಒಳಗೆ ಒಂದು ಅವಸರ ಮಾಡಿ ಕ್ವಶನ್ಸ್ ಕೇಳ್ತಿದ್ದೀರಿ, ಅವಸರ ಮಾಡಿ ಒಂದು ಸ್ಟೆಪ್ ಮುಂದೆ ತೊಗೋಬೇಕು ಅನ್ನಕತ್ತೀರಿ. ಸೊ ಡೋಂಟ್ ಡೂ ಇಟ್. ಅದು ನ್ಯಾಚುರಲ್ ಆಗಿ ಅನ್ಫ್ಲೋಡ್ ಆಗಲಿ. ಕೆಲವೊಂದು ವಿಷಯಗಳವ್ರಿಗೆ ನೀ ಇದನ್ನು ಹೇಳು, ನೀನು ಹಿಂಗೆ ಯಾಕೆ ಮಾಡ್ತೀನಿ ಕೇಳಿ, ಇಲ್ಲ ತಾನಾಗೆ ಓಪನ್ ಅಪ್ ಆಕತ್ತದೆ, ಸ್ವಲ್ಪ ಕಾಯಿರಿ ಅಂತ ಹೇಳ್ತಿದ್ದಾರೆ. ಓಕೆ, ಸಿ ಲುಕ್ ಡೀಪ್ ವಿದಿನ್ ಯುವರ್ ಹಾರ್ಟ್ ಆ್ಯಂಡ್ ಯು ವಿಲ್ ಫೀಲ್ ಮೈ ಲವ್ ಫಾರ್ ಯು ಈಸ್ ಆ್ಯಸ್ ಡೀಪ್ ಆ್ಯಸ್ ದ ಓಷನ್. ಓಕೆ, ಅವರು ನಿಮ್ಮ ವ್ಯಕ್ತಿ ಅದಾರಲ್ಲ, ಯಾಕಂದ್ರೆ ಇವೆರಡು ಕಾರ್ಡ್ ಬಂದು, ಇದು 2 ಕಾರ್ಡ್ ಅಷ್ಟು ನನಗೆ ಇಲ್ಲಿ ಪಾಸಿಟಿವ್ ಅನ್ಸಿರೋದ್ರಿಂದ, ಯಾಕಂದ್ರೆ ಇದೊಂದು ಕಾರ್ಡ್ ಅದ್ರ ಜೊತೆಗೆ. ಸೊ ನಿಜವಾಗ್ಲೂ ನಿಮ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಿಮ್ದು ಒಂದು ಜೀವನಾನ ನೀವು ಕಟ್ಕೋಬೇಕು. ಎಸ್, ಈ ವ್ಯಕ್ತಿ ನಮ್ಮ ಸಲುವಾಗಿನ ಕಾಯ್ಬೋದು ನಾನು ಅಂತ ನಿಮ್ಗೇನಾರು ಅನಿಸಿದ್ರೆ ಓಕೆ, ದೇ ಲವ್ ಯು. ಓಕೆ, ಅವರು ಭಾಳ ಡೀಪ್ ಅವ್ರು ನಿಮಗೆ ಹೇಳ್ಬೋದು, ನಾನು ನಿನಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊ, ನಾನು ನಿಂಗೆ ಭಾಳ ಡೀಪಾಗಿ ಸಾಗರದಷ್ಟು ಪ್ರೀತಿ ಮಾಡ್ತಾನೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನಿಮಗಿದು ಫೀಲ್ ಆದ್ರೆ ಓಕೆ, ಡನ್, ಯು ಕ್ಯಾನ್ ವೇಟ್ ಫಾರ್ ದೆಮ್. ಸೆಕ್ಷುವಲ್ ರಿಯೂನಿಯನ್ ಬಂತು, ಇದು ನಿನ್ನೆಲ್ಲ ಒಂದು ಕಾರ್ಡ್ ಬಂದತ್ತಿದೆ. ಸೊ ಇಲ್ಲಿ ಅಟ್ರಾಕ್ಷನ್ ಇರೋದ್ರಿಂದ ಇಲ್ಲೇ ನಾ ಭಾಳ ನಿನಗೆ ಪ್ರೀತಿ ಮಾಡ್ತಾನೆ, ಒಂದು ಸೆಕ್ಷುವಲ್ ಅಂದ್ರೆ ಲೆಟ್ ಅಸ್ ಗೋ ಫಾರ್ ಅ ಟ್ರಿಪ್.
ಸೊ ಇಲ್ಲಿ ಫಿಸಿಕಲಿ ಆಗಿದ್ದಿರ್ಬೋದು, ಹಾಗಾಗಿನೂ ನೀವೀಗ ಕೇಳ್ತಿರ್ಬೋದು ನನಗೆ ಕಮಿಟ್ಮೆಂಟ್ ಕೊಡು, ಎಷ್ಟು ದಿನ ಹಿಂಗೆ ಇರೋದು ಅಂತಂದು. ಬಟ್ ಈಗ ಹೇಳ್ತಿರ್ಬೇಕು ಅವರು, ಇದೆಲ್ಲ ಬ್ಯಾಕ ನನಗೆ ಟೈಮ್ ಕೊಡು, ಇದಾಗಲ್ಲ ಅಂತ ಅವ್ರ ಮನಸ್ಸನ್ನು ನಡೆದೈತಿ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಫಿಸಿಕಲ್ ಅಟ್ರಾಕ್ಷನ್ಕಿನ ಒಂದು ಸೋಲ್ ಕನೆಕ್ಷನಿಗಾಗಿ ಅವ್ರ ಹತ್ರ ನೀವು ಒಂದು ಕೇಳಕ್ಕೆ ಅಡ್ಡಿ ಇಲ್ಲ. ಅವಾಗ ಏನು ಆನ್ಸರ್ ಬರ್ತದೆ ನೋಡಿಕೊಂಡು ನೀವು ಅದಕ್ಕೆ ಡಿಸಿಷನ್ ನೀವು ತೊಗೊಳ್ರಿ. ಓಕೆ, ಒಂದು ಹೆಲ್ಪ್ಫುಲ್ ಆತಿ ರೀಡಿಂಗ್ ಅನ್ಕೊತಾನೆ. ಬಚ್ಚಿಟ್ಟ ಭಾವನೆ ಒಳಗೆ ಏನೇನೋ ಬಂದು ಇವತ್ತು. ಇಷ್ಟು ಹೇಳ್ತಾ ಇವತ್ತು ರೀಡಿಂಗ್ ಮುಗಿಸ್ತೀನಿ, ಸಾಕು. ಓಕೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಅವೇಕನ್ ಟಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಸ್ಪೇಸು. ಇಲ್ಲಿ ನಿಮ್ಗೆ ಗೈಡೆನ್ಸ್ ಸಿಗ್ತಾಯಿತ್ತು, ಯಾವ್ಯಾವ ಹೀಲಿಂಗ್ ಗೈಡೆನ್ಸ್ ಸಿಗ್ತಾಯಿತ್ತು ನಿಮ್ಮ ರಿಲೇಷನ್ಶಿಪ್ಪಿಗೆ, ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟಿಗೆ, ಎಲ್ಲದಕ್ಕೂ ನಿಮಗಿಲ್ಲೇ ಗೈಡೆನ್ಸ್ ಸಿಗ್ತಾಯಿತ್ತು. ಅದನ್ನು ಅರ್ಥ ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ರಿ ಜೀವನನ. ಖುಷಿಯಾಗಿರೋದು ಕಲೀರಿ ಅಂತ. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕೋ ಅವರು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ಇದು ಜನರಲ್ ರೀಡಿಂಗಿಂದ ನಿಮ್ಮ ಏನೋ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ. ಥ್ಯಾಂಕ್ ಯು.